ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 9ನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ತ್ರಿವಿಧ ಜಿಗಿತ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ತುಂಬಿರಿ. ಮೊದಲನೇ ಬಿಟ್ಟ ಸ್ಥಳ, ತ್ರಿವಿಧ ಜಿಗಿತ ಎಂದರೆ ಡ್ಯಾಶ್ ಜಿಗಿತಗಳು. ಉತ್ತರ 3 ಜಿಗಿತಗಳು. ಎರಡನೇ ಬಿಟ್ಟ ಸ್ಥಳ, ಜಿಗಿತದ ಗುಂಡಿಯ ಉದ್ದ ಡ್ಯಾಶ್ ಮೀಟರ್ ಇರುತ್ತದೆ. ಉತ್ತರ 9 ರಿಂದ 12 ಮೀಟರ್ ಇರುತ್ತದೆ. ಮೂರನೇ ಬಿಟ್ಟ ಸ್ಥಳ, ತ್ರಿವಿಧ ಜಿಗಿತಕ್ಕೆ ಡ್ಯಾಶ್ ಮಾರ್ಗವನ್ನು ಬಳಸಬೇಕು. ಉತ್ತರ ಓಡುವ ಮಾರ್ಗವನ್ನು ಬಳಸಬೇಕು. ನಾಲ್ಕನೇ ಬಿಟ್ಟ ಸ್ಥಳ, ಜಿಗಿಯುವಾಗ ಟೇಕ್ ಆಫ್ ಡ್ಯಾಶ್ ಯನ್ನು ತುಳಿಯಬಾರದು. ಉತ್ತರ ಗೆರೆಯನ್ನು ತುಳಿಯಬಾರದು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಕಂಡ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇದಾಗಿ, ತ್ರಿವಿಧ ಜಿಗಿತದಲ್ಲಿ ಹಾಫ್ ಎಂದರೆ ಡ್ಯಾಶ್. ಮಕ್ಕಳ, ಇಲ್ಲಿ ನಾನು ಆಯ್ಕೆಗಳನ್ನ ಬರೆದಿಲ್ಲ, ಡೈರೆಕ್ಟ್ ಉತ್ತರವನ್ನು ಬರೆದಿದ್ದೇನೆ. ಉತ್ತರ ನೋಡಿ, ಆಯ್ಕೆ ಸಿ ನೆಗೆಯುವುದು. ತ್ರಿವಿಧ ಜಿಗಿತದಲ್ಲಿ ಹಾಫ್ ಎಂದರೆ ನೆಗೆಯುವುದು. ಎರಡನೇದಾಗಿ, ಹೆನ್ರಿ ರೆಬೆಲೋರವರು ಡ್ಯಾಶ್ ಮೀಟರ್ ಜಿಗಿದು ರಾಷ್ಟ್ರೀಯ ದಾಖಲೆ ನಿರ್ಮಿಸಿದ್ದರು. ಸರಿಯಾದ ಉತ್ತರ ಆಯ್ಕೆ ಎ 15.29 ಮೀಟರ್. ಮೂರನೇದಾಗಿ, ಮಯೂರ್ ಕಜಾನಿರವರು ಡ್ಯಾಶ್ ರಾಜ್ಯದವರು. ಉತ್ತರ ಆಯ್ಕೆ ಸಿ ಕೇರಳ ರಾಜ್ಯದವರು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ತ್ರಿವಿಧ ಜಿಗಿತದ ಓಡುವ ಮಾರ್ಗವನ್ನು ಹೇಗೆ ರಚಿಸಬೇಕು? ಉತ್ತರ, ತ್ರಿವಿಧ ಜಿಗಿತದ ಮಾರ್ಗವು ಗಟ್ಟಿಯಾಗಿದ್ದು ಜಿಗಿಯಲು ಸಮತಟ್ಟಾಗಿರುವಂತೆ ರಚಿಸಬೇಕು. ಪ್ರಶ್ನೆ 2, ತ್ರಿವಿಧ ಜಿಗಿತದ ಹಲಗೆಯ ಮೇಲೆ ಯಾವ ಬಣ್ಣವನ್ನು ಹಚ್ಚಿರುತ್ತಾರೆ? ಉತ್ತರ, ತ್ರಿವಿಧ ಜಿಗಿತದ ಹಲಗೆಯ ಮೇಲೆ ಬಿಳಿ ಬಣ್ಣವನ್ನು ಹಚ್ಚಿರುತ್ತಾರೆ. ಪ್ರಶ್ನೆ 3, ತ್ರಿವಿಧ ಜಿಗಿತದ ಹಲಗೆಯು ಯಾವ ಆಕಾರದಲ್ಲಿರುತ್ತದೆ? ಉತ್ತರ, ತ್ರಿವಿಧ ಜಿಗಿತದ ಹಲಗೆಯು ಆಯತ ಆಕಾರದಲ್ಲಿರುತ್ತದೆ. ಅಂದರೆ ರೆಕ್ಟ್ಯಾಂಗಲ್ ಶೇಪ್ ಅಂತ ಹೇಳ್ತೀವಲ್ಲ ಮಕ್ಕಳ, ಆ ರೀತಿಯಾಗಿರುತ್ತೆ. ಪ್ರಶ್ನೆ 4, ತ್ರಿವಿಧ ಜಿಗಿತದಲ್ಲಿ ಓಡುವ ಮಾರ್ಗದ ಅಗಲವೆಷ್ಟು? ಉತ್ತರ, ತ್ರಿವಿಧ ಜಿಗಿತದಲ್ಲಿ ಓಡುವ ಮಾರ್ಗದ ಅಗಲ 1.22 ಮೀಟರ್. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ತ್ರಿವಿಧ ಜಿಗಿತದ ಯಾವುದಾದರೂ 3 ನಿಯಮಗಳನ್ನು ತಿಳಿಸಿ. ಉತ್ತರ, ತ್ರಿವಿಧ ಜಿಗಿತದ ನಿಯಮಗಳು: ಜಿಗಿತವು ಹಾಫ್ ಸ್ಟೆಪ್ ಮತ್ತು ಜಂಪ್ ರೀತಿಯಲ್ಲಿ ಇರಬೇಕು. ಟೇಕ್ ಆಫ್ ಗೆರೆಯನ್ನು ತುಳಿಯಬಾರದು. ತ್ರಿವಿಧ ಜಿಗಿತಕ್ಕೆ ಓಡುವ ಮಾರ್ಗವನ್ನು ಬಳಸಬೇಕು. ಮೊದಲ ಸುತ್ತಿನಲ್ಲಿ ಜಿಗಿತಗಾರನಿಗೆ 3 ಅವಕಾಶಗಳಿರುತ್ತವೆ. ಪ್ರಶ್ನೆ 2, ತ್ರಿವಿಧ ಜಿಗಿತದ ಯಾವುದಾದರೂ 3 ಅಕ್ರಮಗಳನ್ನು ತಿಳಿಸಿ. ಉತ್ತರ, ತ್ರಿವಿಧ ಜಿಗಿತದ ಅಕ್ರಮಗಳು ಅಂತ ಹೇಳಿದ್ರೆ, ಜಿಗಿತವು ಅಕ್ರಮವಾಗಿರಬಾರದು, ಟೇಕ್ ಆಫ್ ಗೆರೆಯನ್ನು ತುಳಿಯಬಾರದು, ಟೇಕ್ ಆಫ್ ಹಲಗೆಯ ಅಕ್ಕಪಕ್ಕದಿಂದ ಜಿಗಿಯುವಂತಿಲ್ಲ, ಜಿಗಿತದ ಗುಂಡಿಯಲ್ಲಿಯೇ ಜಿಗಿಯಬೇಕು, ಹಾಗೂ ಕೊನೆಯದಾಗಿ ಜಿಗಿತದ ಗುಂಡಿಯಲ್ಲಿ ಹಿಂದೆ ನಡೆದು ಬರಬಾರದು. ನೆಕ್ಸ್ಟ್ ಪ್ರಶ್ನೆ 3, ತ್ರಿವಿಧ ಜಿಗಿತದ ಅಂಕಣ ರಚನೆ ಮಾಡಿ ಅಳತೆಗಳನ್ನು ಬರೆಯಿರಿ. ಇಲ್ಲಿ ನೀವು ತ್ರಿವಿಧ ಜಿಗಿತದ ಅಂಕಣದ ಚಿತ್ರವನ್ನು ಬರೀಬೇಕಾಗತ್ತೆ ಮಕ್ಕಳ. ಇಲ್ಲಿಗೆ 9ನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ತ್ರಿವಿಧ ಜಿಗಿತ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಹಾಗೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಒಂದು ಹೈಪ್ ಅನ್ನೋ ಬಟನ್ ಇದೆ, ದಯವಿಟ್ಟು ಅದನ್ನು ಸಹ ಪ್ರೆಸ್ ಮಾಡಿ.
ಇದರಿಂದ ನಿಮ್ಮ ಹಾಗೆ ಬೇರೆ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.